ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎ.ಜೆ. ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸ್ಪರ್ಧಾತ್ಮಕ ಲೋಕದಲ್ಲಿ ಏನೆಲ್ಲ ಅವಾಂತರಗಳು ಮತ್ತು ನೋಟಿಫಿಕೇಷನ್ ಬಗ್ಗೆ ಮಾಹಿತಿ ಏನೇ ಆದರೂ ಇನ್ಫಾರ್ಮೇಷನ್ನ ಕೊಡ್ತೀನಿ ಅಂತ ಹೇಳ್ತಾ, ಇವತ್ತು ಒಬ್ಬ ಸ್ಪೆಷಲ್ ಗೆಸ್ಟ್ ಅಂತಲೇ ಹೇಳ್ಬೋದು, ನನ್ನ ಶಿಷ್ಯ ಅಂತಲೇ ಹೇಳ್ಬೋದು, ಅಥವಾ ನನ್ನ ತಮ್ಮ ಅಂತಲೇ ಹೇಳ್ಬೋದು. ಉತ್ತಮ ಅವರನ್ನು ಕರ್ಕೊಂಬಂದಿದ್ದೀನಿ. ಯಾಕೆ ಕರ್ಕೊಂಬಂದಿದ್ದೀನಿ ಅಂದರೆ, ಇವರು KCET ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಮತ್ತು ಟೆಟ್ಟನ್ನು ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಹಾಗೆ UPSC ಮತ್ತು KPSCಯ ಸಿನ್ಸಿಯರ್ ಆಸ್ಪಿರೆಂಟು. ಅವರನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಮಾಡ್ಕೊಳ್ಳೋಣ. ಉತ್ತಮ ಅವರೇ, ನನ್ನ ಮಿಸ್ಟರ್ ಎ.ಜೆ. ಹರೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಧನ್ಯವಾದ ಅಣ್ಣ. ನಮಸ್ಕಾರ ಎಲ್ರಿಗೂ. ಉತ್ತಮ ಅವರೇ, ನೀವು ಸ್ಟಡಿ ಯಾವ ರೀತಿ ಮಾಡ್ತೀರಾ? ಈಗ ನೀವು KCET ಅಂತ ಕ್ಲಿಯರ್ ಮಾಡಿದ್ದೀರಿ ಅಂತ ಹೇಳ್ತೀರಾ. ಸ್ಪರ್ಧಾರ್ಥಿಗಳಿಗೆ ನೀವು, ನಾನು ಏನೇ ಇರಲಿ ಒಂದು ಅಥೆಂಟಿಕೇಟ್ ಡೇಟಾ ಇರಬೇಕು ಅಂಥದ್ದನ್ನು ಮಾತ್ರ ವಿಡಿಯೋ ಮಾಡ್ತೀನಿ. ಸ್ಪರ್ಧಾರ್ಥಿಗಳು ಕೆಲವೊಬ್ಬರೆಲ್ಲ ಕಮೆಂಟ್ ಆಗ್ತಾ ಇರ್ತೀರಾ, ಸರ್ ನೀವು ವ್ಯೂಸ್ಗೋಸ್ಕರ ವಿಡಿಯೋ ಮಾಡ್ತೀರಾ ಅಂತ ಕಮೆಂಟ್ ಮಾಡ್ತಿರ್ತೀರ. ಬಟ್ ಸ್ಪರ್ಧಾರ್ಥಿಗಳೇ, ನಾನು ಅರೌಂಡ್ ಒಂದು 25 ಡೇಸ್ ಆಯಿತು ನಾನು ವಿಡಿಯೋ ಮಾಡಿ. ಯಾಕೆ ಮಾಡಲಿಲ್ಲ ಅಂದರೆ, ರೂಮರ್ಸ್ ಅದೇ ಏನಪ್ಪ, ನೋಟಿಫಿಕೇಷನ್ ಯಾವಾಗ, ನೋಟಿಫಿಕೇಷನ್ ಅಥೆಂಟಿಕೇಟೆಡ್ ಡಾಟಾ ಕೊಟ್ಟರೆ ನಮ್ಮ ಸ್ಪರ್ಧಾರ್ಥಿಗಳು ವಿಡಿಯೋ ನೋಡೋದಿಲ್ಲ. ನೋಟಿಫಿಕೇಷನ್ ಅಂತ ಹಾಕಿದ್ರೆ ಸಾಕು, ಯೂಸ್ ಆಗುತ್ತೆ. ಓಕೆನಾ? ನೋಟಿಫಿಕೇಷನ್ ಯಾಕೆ ನಾನು ನೋಟಿಫಿಕೇಷನ್ ವಿಡಿಯೋ ಬಗ್ಗೆ ಮಾಡಿರಲಿಲ್ಲ ಅಂದರೆ, ಯಾಕಂದರೆ ಒಳ ಮೀಸಲಾತಿ ಜಾರಿಯಲ್ಲಿತ್ತು. ಯಾಕೆ ಜಾರಿ ಆಗಿರಲಿಲ್ಲ, ಆ ಕಾರಣದಿಂದ ಡಿಲೇ ಆಗ್ತಾಯಿತ್ತು. ಈಗ ರಾಜ್ಯ ಸರ್ಕಾರ ಏನು ಮಾಡಿದೆ ಅಂದರೆ, ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿದೆ. ಈಗಾಗಲೇ ರೋಸ್ಟರನ್ನು ರೆಡಿ ಮಾಡ್ತಾ ಇದ್ದಾರೆ. ಈಗೇನು ಅವರು ಸರ್ಕಾರ ಭರವಸೆ ಕೊಟ್ಟಿತ್ತು, 56,432 ಹುದ್ದೆಗಳನ್ನು ಕರಿತೀವಿ, ಹಂತವಾಗಿ ತುಂಬಿಕೊಳ್ತೀವಿ. 43 ಇಲಾಖೆಗಳಲ್ಲಿ ಏನು ಹುದ್ದೆಗಳು ಖಾಲಿ ಇದೆ ಅದ್ರ ಬಗ್ಗೆ ಅವರು ಒಂದು ರೋಸ್ಟರ್ ರೆಡಿ ಮಾಡಿ ಅತಿ ಶೀಘ್ರದಲ್ಲೇ, ಈಗ ಯಾರು ನಮ್ಮ ಗೃಹ ಮಂತ್ರಿಯವರು KSPಯಲ್ಲಿರುವ ಖಾಲಿ ಇರುವ ಹುದ್ದೆಗಳು ಅಂದರೆ 8,176 ಪೋಸ್ಟ್ಗಳನ್ನು ತುಂಬಿಕೊಳ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಯಾರೆಲ್ಲ ಪೊಲೀಸ್ಗೆ ಸ್ಟಡಿ ಮಾಡ್ತಾ ಇದ್ದೀರಾ, ಸಿನ್ಸಿಯರಾಗಿ ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾರು ಡಿಲೇ ಮಾಡೋಕ್ಕೆ ಹೋಗಬೇಡಿ. ಮತ್ತು ಫಿಸಿಕಲನ್ನು, ಫಿಟ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಈಗ ಸ್ವಲ್ಪ ಚೇಂಜಸ್ ಆಗಿದೆ. ಯಾವುದು ನಮ್ಮ PC ರಿಕ್ರೂಟ್ಮೆಂಟಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ. ಅದನ್ನು ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ. ಇವತ್ತು ಉತ್ತಮ್ ರವರನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಕರ್ಕೊಂಬಂದಿದ್ದು ಉದ್ದೇಶ, ಯಾಕಂದರೆ ಉತ್ತಮರೇ, ನೀವು KCET ಕ್ಲಿಯರ್ ಮಾಡಿರೋ ಒಂದು ಸರ್ಟಿಫಿಕೇಟನ್ನು ನಮ್ಮ ಸ್ಪರ್ಧಾರ್ಥಿಗಳಿಗೆ ತೋರಿಸಿ. ಇದು ನನ್ನ ಸರ್ಟಿಫಿಕೇಟು. KE ನಡೆಸಿದೆಲ್ಲ KCET, ಅದರಲ್ಲಿ ಪಾಸ್ ಆಗಿದ್ದು. ಕಟಾಪ್ಗಿಂತ 12 ಮಾರ್ಕ್ಸ್ ಜಾಸ್ತಿನೇ ಇದೆ ನಂದು. ಅದು ಹೇಳೋದ್ರಲ್ಲಿ ನನಗೆ ತುಂಬ ಖುಷಿ ಆಗ್ತಿದೆ. ಅದರಲ್ಲಿ ತುಂಬ ನಿಮ್ದು ಪುಸ್ತಕನೇ ಹೆಲ್ಪ್ ಆಯ್ತು ಅಂತೇಳಿ ಹೇಳ್ಬೋದು. ಈ ಪುಸ್ತಕ ಇದು ಹೆಂಗಿದೆ ಅಂದರೆ, ತುಂಬ ಚೆನ್ನಾಗಿದೆ ಅನ್ನೋದಕ್ಕಿಂತ ಎಲ್ಲ ಬುಕ್ ಚೆನ್ನಾಗಿರುತ್ತೆ. ಬಟ್ ಈ ಬುಕ್ ಹೆಂಗಿದೆ ಅಂದರೆ, ನಿಮ್ಗೆ ಎಷ್ಟು ಬೇಕು ಅಷ್ಟಿದೆ. ಅದು ಏನೋ ಹೇಳ್ತಾರಲ್ಲ, ಕಸ ತಿನ್ನೋದಕ್ಕಿಂತ ತುಸು ತಿನ್ನು ಅನ್ನ ತಿನ್ನು ಅಂದಂಗೆ, ಎಷ್ಟು ಬೇಕು ಸ್ಟೂಡೆಂಟ್ಗೆ, ಒಂದು ಆಸ್ಪರೆಂಟ್ಗೆ ಅಷ್ಟೇ ಇದೆ. ಇದರಲ್ಲಿ 2 ಸಿಗುತ್ತೆ. ಅಂದರೆ ಗ್ರೂಪ್ ಸಿಗೇನು ಯೂಸ್ ಆಗುತ್ತೆ ಮತ್ತು ಸೆಟ್ ನೆಟ್ಗೆ ಯೂಸ್ ಆಗುತ್ತೆ. ಅದರಲ್ಲಿ ಹೆಂಗಂತಂದ್ರೆ ಅರ್ಧ ಇದೆ. ಅರ್ಧ ಫುಲ್ಲು ಕವಿ ಪರಿಚಯ ಇದೆ, ಅರ್ಧ ವ್ಯಾಕರಣ ಇದೆ. ಕವಿ ಪರಿಚಯಲ್ಲಿ ಭಾರತೀಯ ಕವಿ ವಿಮರ್ಶಕರು, ವಿದೇಶಿ ಕವಿ ವಿಮರ್ಶಕರು ಇದರೆಲ್ಲ ಸೇರಿಸಿದೆ. ಬೇರೆ ಬೇರೆ ಬುಕ್ಕಲ್ಲಿ ಬರೀ ಭಾರತೀಯ ಕವಿ ಪರಿಚಯ, ಭಾರತೀಯ ವಿಮರ್ಶಕರು ಮಾತ್ರ ಇದ್ದಾರೆ. ಬಟ್ ಇದರಲ್ಲಿ ಭಾರತೀಯರು ಇನ್ಕ್ಲೂಡೆಡ್, ವಿದೇಶಿಯರು ಇದ್ದಾರೆ ಅಂತ ಹೇಳೋದ್ರಲ್ಲಿ ತುಂಬಾ ಖುಷಿ ಆಗುತ್ತೆ ನನಗೆ. ಯಾಕಂದ್ರೆ ಇಷ್ಟು ಮೆಟೀರಿಯಲ್ ನಾನು 2-3 ಬುಕ್ ರೆಫರ್ ಮಾಡಿದ್ರು ಈ ಮೆಟೀರಿಯಲ್ ಆ ಬುಕ್ ಅಲ್ಲಿ ಸಿಗಲ್ಲ. ನೀವು ಯಾವ ಪುಸ್ತಕವನ್ನ ರೆಫರೆನ್ಸ್ ಮಾಡಿದ್ರಿ ಅಂತ ಅದನ್ನು ಡಿಸ್ಕ್ಲೋಸ್ ಮಾಡಿ. ನನಗೆ ರೆಫರೆನ್ಸ್ ಅನ್ನೋದಕ್ಕಿಂತ ನಾನು ತಿಮ್ಮಯ್ಯ ಅಂತೇಳಿ ಬುಕ್ ನೋಡಿದೆ, ಮತ್ತೆ ಇದು ಚೀಸಿ ನಿಂಗಣ್ಣ ಅವ್ರದ್ದು ನೋಡಿದೆ, ರಾಜಪ್ಪ ದಳವಾಯಿ ಇದೆ ನನ್ನ ಕಡೆ. ತುಂಬಾ ಲೆಂದಿ ಬುಕ್, 800, 900, 1000 ಪುಟದ ಬುಕ್ಸ್ ಅವು. ಅಷ್ಟೆಲ್ಲ 8 ದಿನದಲ್ಲಿ 4 ದಿನದಲ್ಲಿ ರಿವೈಸ್ ಮಾಡಕ್ಕಾಗಲ್ಲ. ಇದು 8 ದಿನದಲ್ಲಿ 2 ಸಾರಿ ರಿವೈಸ್ ಮಾಡಬಹುದು ನಾನು. ಅಷ್ಟು ಚೆನ್ನಾಗಿದೆ. ಹಂಗಾಗಿ ಈ ಬುಕ್ಕಿನ ಬಗ್ಗೆ ನನಗೆ ಹೇಳ್ಬೇಕಂದ್ರೆ ಹೆಮ್ಮೆ ಅನಿಸ್ತಿದೆ ಅಣ್ಣ, ಅಷ್ಟೇ. ಇನ್ನೊಂದು ಉತ್ತಮರೇ, ಈಗ ಕಂಪ್ಯಾರಿಸನ್ ಮಾಡಿದ್ರೆ, ಈಗ ನೀವು ಪುಸ್ತಕಗಳನ್ನ ಓದಿದ್ರೆ ಹೇಳಿದ್ರೆ, ಇದು ನೀವು ಕಸ ತಿನ್ನೋದಕ್ಕೆ ಅಂತ ತುಸು ತಿನ್ನಿ, ಅನ್ನ ತಿನ್ನಿ ಅಂತ ಹೇಳಿದ್ರಿ. ಅದೊಂಥರ ನನಗೆ ಖುಷಿ ವಿಚಾರ. ಬಟ್ ಎಲ್ಲ ಬುಕ್ಗಳಿಂದ ವಿಭಿನ್ನತೆ ಇನ್ನೂ ಏನಾದರೂ ಸ್ಪೆಷಾಲಿಟಿ ಇದೆಯಾ? ಇದೆ ಅಲ್ಲ, ಅದೇ ಹೇಳ್ತಿದ್ದೀನಿ ನಾನು. ಇಷ್ಟೊತ್ತು ಹೇಳಿದ್ದು ಅದೇ. ಚೆನ್ನಾಗಿದೆ ಅಂದ್ರೆ, ಶಾರ್ಟ್ ಆಗಿ ನಿಮಗೆ ಗ್ರಾಮರ್ ಎಷ್ಟು ಬೇಕೋ ಅಷ್ಟು, ಎಷ್ಟು ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ಗಾದೆಗಳು, ಮತ್ತೆ ಅಲಂಕಾರ, ಛಂದಸ್ಸು ಎಲ್ಲವೂ ಇದೆ ಇದರಲ್ಲಿ. ಯಾವ ಟಾಪಿಕ್ ಮಿಸ್ ಆಗಿಲ್ಲ. ಕೆಲವೊಂದು ಕೃತಿ, ಕೆಲವೊಂದು ಕಾದಂಬರಿಗಳು ಇಯರ್ ವೈಸ್, ಇವಾಗ ನೆಟ್ಟಿಗೆ ಸೆಟ್ಟಿಗೆ ಇಯರ್ ವೈಸ್, ಆರ್ಡರ್ ವೈಸ್ ಕೇಳ್ತಿದ್ದಾರೆ. ಅದು ಯಾವ ಬುಕ್ ಅಲ್ಲೂ ಸಿಗ್ತಾ ಇಲ್ಲ. ಅದು ಈ ಬುಕ್ ಅಲ್ಲಿ ಕೆಲವೊಂದು ಕವಿ ಪರಿಚಯಗಳದ್ದು ಕಾದಂಬರಿ ಅದರೆಲ್ಲ ಇದೆ. ಬಟ್ ಇನ್ನೂ ಇದರಲ್ಲಿ ಆಡ್ ಮಾಡ್ಬೇಕನ್ನೋ ನನ್ನೊಂದು ಆಸೆ ಅಣ್ಣ. ಓಕೆ ಓಕೆ ಮಾಡೋಣ ಮುಂದಿನ ಟೈಮ್ ಮಾಡ್ತೀನಿ.
ನೆಕ್ಸ್ಟ್ ಉತ್ತಮ್ ಅವರೇ, ನೀವು IAS ಮತ್ತೆ KS ಎಕ್ಸಾಮ್ ಅನ್ನ ತಗೊಂಡಿದ್ರಿ ಅಲ್ವಾ? ತಗೊಂಡಿದ್ದೀನಿ. ತಗೊಂಡು ಅದರಲ್ಲಿ ನನ್ನದೇ ಆದ ಹಿಸ್ಟ್ರಿ ಪುಸ್ತಕಗಳನ್ನ ಓದಿದ್ರಿ. ಯಾಕಂದ್ರೆ ನನ್ನ ಪಕ್ಕದಲ್ಲೇ ಕೂರ್ತಿದ್ರಿ. ನಾನು ಏನು ನೋಟ್ಸ್ ಅನ್ನ ಬರಿತಿದ್ದೆ, ಹ್ಯಾಂಡ್ ರಿಟನ್ ನೋಟ್ಸ್ ಅನ್ನ ಬರಿತಿದ್ದೆ. ಇವರು ಪಕ್ಕದಲ್ಲೇ ಕೂರ್ತಿದ್ರು, ನನ್ನ ಪಕ್ಕದ ಡೆಸ್ಕ್ ಅಲ್ಲೇ ಸೀಟಲ್ಲೇ ಕೂರ್ತಿದ್ರು. ನಾನು ಏನೇ ಬರಿತಿದ್ರು ಅವರು ಅಬ್ಸರ್ವ್ ಮಾಡ್ತಿದ್ರು. ಅವರು ಯಾಕಂದರೆ ಸಾಕಷ್ಟು NCERT ಪುಸ್ತಕಗಳಾಗಿರ್ಬೋದು, DSRT ಪುಸ್ತಕಗಳಾಗಿರಬಹುದು, ಫೇಮಸ್ ಆಥರ್ಸ್ ಬುಕ್ ಸ್ಪೆಕ್ಟ್ರಮ್ ಆಗಿರ್ಬೋದು, ಇನ್ನು ನಮ್ಮ ಕನ್ನಡ ಫೇಮಸ್ ಆಥರ್ಸ್ ಆಗಿರ್ಬೋದು KNA, ಸದಾಶಿವ, ಪಾಲಾಕ್ಷ ಎಲ್ಲ ಪುಸ್ತಕಗಳು ಅವ್ರ ಹತ್ರನೂ ಇದೆ. ಬಿಕಾಸ್ ಈಗ ನಾನೇ ಬರೆದಂಥ ಪುಸ್ತಕಗಳನ್ನ ಅವರು ಓದಿ ತುಂಬ ಸ್ಕೋರ್ ಮಾಡಿದ್ದಾರೆ. ಬಟ್ ನೋಡಿ ಅವರಿಗೆ ಕೊಡ್ತಾ ಇದ್ದೀನಿ, ಅವರೇ ಏನೋ ಡಿಸ್ಕ್ಲೋಸ್ ಮಾಡ್ತಾರೆ ಪುಸ್ತಕ ಬಗ್ಗೆ. ಈ ಬುಕ್ ಇದೆಯಲ್ಲ, ಇದ್ರಲ್ಲ ಒಂದು ಹೋದ ವರ್ಷ ಒಂದು 15 ಕ್ವಶನ್ ಬಂದಿತ್ತು 2025ರಲ್ಲಿ. ಅದರಲ್ಲಿಂದ ಒಂದು 12-13 ಕ್ವಶನ್ ಇದರಿಂದ ಬಂದಿದೆ, ಇಲ್ಲ ಅಂತಲ್ಲ. ಈ ನಮ್ಮ ಕನ್ನಡ ಮಾಧ್ಯಮ ಹುಡುಗರಿಗೆ ಇಷ್ಟು ಒಳ್ಳೆ ಕಂಟೆಂಟು UPSCಗೆ ಸಿಗಲ್ಲ ಎಲ್ಲೂ. ಅಲ್ಲ ಈಗ ನಾನು ಹೇಳೋದಂದ್ರೆ ಅದು ನನಗೆ ಅನುಭವ ಅದು. ಈಗ ನಿಮ್ ಪುಸ್ತಕಗಳು ನಿಮ್ಮ ಹತ್ರ ಸಾಕಷ್ಟು ಪುಸ್ತಕಗಳಿದೆ. ಯಾಕಂದ್ರೆ ದೊಡ್ಡ ದೊಡ್ಡ ಪುಸ್ತಕ KNA ಆಗಿರ್ಬೋದು, ಪಾಲಾಕ್ಷಿ ಆಗಿರ್ಬೋದು, ಸದಾಶಿವ ಆಗಿರ್ಬೋದು, ಸ್ಪೆಕ್ಟ್ರಮ್ ಆಗಿರ್ಬೋದು, NCERT, DSRT. ಇದರಲ್ಲಿ ಇನ್ನೊಂದೇನಂದ್ರೆ NCERTC ಪುಸ್ತಕಗಳದ್ದು ಎಲ್ಲ ಇನ್ಕ್ಲೂಡ್ ಇದೆ. ನಮ್ಮ ಸ್ಟೇಟ್ ಸಿಲೆಬಸ್ ಏನಿದೆಯಲ್ಲ ಅದು ಇನ್ಕ್ಲೂಡ್ ಇದೆ. ಫೇಮಸ್ ಆಥರ್ದು ಇನ್ಕ್ಲೂಡ್ ಇದೆ. ಫೇಮಸ್ ವೆಬ್ಸೈಟ್ ಇದೆಯಲ್ಲ, ವಿಕಿಪೀಡಿಯಾ ಆಗಿರಬಹುದು, ಎಲ್ಲ ಏನು MCQ ಕ್ವಶನ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಬೇರೆ ಬೇರೆ ಡೆಲ್ಲಿದಾಗಿರ್ಬೋದು ಎಲ್ಲ ಒಂದು ನಾನು ಕನ್ನಡದಲ್ಲಿ ಕ್ರೋಢೀಕರಿಸಿ ಅದ್ರಲ್ಲಿ ಕೊಟ್ಟಿದ್ದೀನಿ. ಬಿಕಾಸ್ ಅವರು ಸೀರಿಯಸ್ ಆಸ್ಪಿರೆಂಟು. ಸುಮ್ಮನೆ ನೀವು ಹೇಳ್ದಂಗೆ ನಾನು ಇಲ್ಲಿ ಹೇಳ್ತಿರ್ತಾರೆ, ಸಾಕಷ್ಟು ಜನ ನಮ್ಮ ಧಾರವಾಡದಲ್ಲಾಗಿರ್ಬೋದು, ಚಂದ್ರಲೇಔಟಲ್ಲಾಗಿರ್ಬೋದು, ಆಮೇಲೆ ವಿಜಯಪುರದಲ್ಲಾಗಿರ್ಬೋದು ಸ್ಟಡಿ ಮಾಡಬೇಕಂತ ಬಂದಿರ್ತಾರೆ. ಬಟ್ ಆದರೆ ಹೇಳ್ತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ, ನಮ್ಮ ಕಡೆ ಅಂದರೆ ಸುಮ್ಮನೆ ಬಿಡಪ್ಪ ಅವ್ನು ಓತ್ಲ ಹೊಡ್ಕೊಂಡು ಸುತ್ತಾಡ್ತಾ ಇರ್ತಾನೆ ಅಂತ. ನಿಮ್ಮ ಕಡೆ ಹೇಳೋದಾದ್ರೆ ಆಲ್ತು ಪಾಲ್ತು ಮಾಡ್ಕೊಂಡು ಸುತ್ತಾಡ್ತಾ ಇರ್ತಾರೆ ಅಂತ. ಬಟ್ ಇರೋ ವಾಸ್ತವತೆ ಹೇಳ್ತಾ ಇದ್ದಾರೆ ಅಲ್ವಾ ಉತ್ತಮರೇ? ಈಗ ನೀವು ನೋಡ್ತಿರ್ತೀರಾ, ಇಲ್ಲಿ ವಿಜಯನಗರ ಪೊಲೀಸ್ ಸ್ಟೇಷನ್ ಹತ್ರ ಹೋದಾಗ ಎಷ್ಟು ಜನ ಸುಮ್ಮನೆ ಕಾಲಹರಣ ಮಾಡ್ತಾರೆ, ಟೀ ಕುಡ್ಕೊಂಡು ಅಲ್ಲೇ ಇರ್ತಾರೆ ಅಲ್ವಾ? ಕ್ರಿಕೆಟ್ ನೋಡ್ತಾ ಇರ್ತಾರೆ, IPL ಬೆಟ್ಟಿಂಗು ಅದು ಇದು ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಎಲ್ಲೇ ಹೋಗಿರಲಿ ನೋಟಿಫಿಕೇಶನ್ ಬಗ್ಗೆ ಮಾತಾಡ್ತಾರೆ. ನೋಡಿ ಸ್ಪರ್ಧಾರ್ಥಿಗಳೇ, ನಾನು ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ನಿಮಗೆ. ಯಾರು ಸೀರಿಯಸ್ ಆಸ್ಪಿರೆಂಟ್ಸ್ ಇರ್ತಾರೆ ಅವರು ನೋಟಿಫಿಕೇಶನ್ ಬಗ್ಗೆ ಮಾತಾಡೋದಿಲ್ಲ, ಸ್ಟಡಿ ಬಗ್ಗೆ ಮಾತಾಡ್ತಿರ್ತಾರೆ, ಬುಕ್ಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ, ಕರೆಂಟ್ ಅಫೇರ್ಸ್ ಮಾಡ್ಕೊಂಡು ಗ್ರೂಪ್ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಅವರು ಬೇಗನೆ ಸಕ್ಸಸ್ ಆಗ್ತಾರೆ. ಸುಮ್ಮನೆ ಇಲ್ಲಪ್ಪ ಆಲ್ತು ಪಾಲ್ತು ಮಾಡ್ಕೊಂಡು ಎಲ್ಲೋದ್ರು ಅಷ್ಟೇ, ಎಲ್ಲಿ ಕೂತ್ಕೊಂಡು ನೋಟಿಫಿಕೇಶನ್ ಆಗಿಲ್ಲ ಒಪ್ಕೊಳ್ಳೋಣ. ಯಾಕಂದರೆ ಮೀಸಲಾತಿ ಕುರಿತು ಸರ್ಕಾರ ಕೆಲವೊಂದು ನಿರ್ಧಾರಗಳನ್ನು ತಗೊಂಡಿತ್ತು, ಅದನ್ನೆಲ್ಲ ಬಗೆಹರಿಸಿ ಅವ್ರು ಮಾಡಬೇಕಾಗಿತ್ತು. ಸ್ವಲ್ಪ ಡಿಲೇ ಆಗಿದೆ, ಓಕೆನಾ? ಸರ್ಕಾರದ್ದು ತಪ್ಪಿದೆ ಇಲ್ಲಿ. ವಿದ್ಯಾರ್ಥಿಗಳು ನಾನೇನು ಹೇಳ್ತಾ ಇದ್ದೀನಿ, ಸೀರಿಯಸ್ ಆಸ್ಪಿರೆಂಟ್ಗಳು ಯಾವುದೇ ಕಾರಣಕ್ಕೂ ತಪ್ಪು ಮಾಡೋದಿಲ್ಲ. ಅವರ ಮೇಲೆ ಒಂದು ಜವಾಬ್ದಾರಿ ಇರುತ್ತೆ. ಎಕ್ಸಾಂಪಲ್ ನೋಡಿ, ಉತ್ತಮನೇ ನಾನು ಕರ್ಕೊಂಬಂದಿದ್ದೀನಿ. ಯಾಕಂದರೆ ಈಗ ಉತ್ತಮನ್ನ ಇಲ್ಲಿ ಕರ್ಕೊಂಬಂದು ನಾನು ವಿಡಿಯೋ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಯಾಕಂದರೆ ಅವನೇನು ತುಸು ಒಂದು ಸಾಧನೆಯ ಹಾದಿ ಕಡೆ ಹೋಗ್ತಾ ಇದ್ದಾನೆ. ಈಗ KSET ಕ್ಲಿಯರ್ ಆಗಿದೆ, TET ಕ್ಲಿಯರ್ ಆಗಿದೆ, ನನ್ನ ಮಾರ್ಗದರ್ಶನ ತಗೊಂಡು ಈಗ LLB ಜಾಯ್ನ್ ಆಗಿದ್ದಾನೆ. ಫಸ್ಟ್ ಸೆಮ್ ಮುಗಿದಿದೆ, ಈಗ ಆಲ್ರೆಡಿ ಸೆಕೆಂಡ್ ಸೆಮ್, ಏನೋ 1ನೇ ವರ್ಷದ LLB ಸ್ಟೂಡೆಂಟ್. ಅವರು ನಮ್ಮ ಪ್ರೊಫೆಷನ್ಗೂ ಬರಬಹುದು. ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ಪ್ಲಾನ್ A ಮತ್ತು ಪ್ಲಾನ್ B ಇರಲಿ ಅಂತ. ಜೀವನದಲ್ಲಿ ಒಂದು ಸಕ್ಸಸ್ ಆಗಿಲ್ಲ ಅಂದರೆ ಒಂದಿರುತ್ತೆ. ಆ 1% ಏನು ಹೇಳ್ತಾರೆ, ಯಾವುದೇ ಪ್ಲಾನ್ ಇಲ್ಲ, ಆಕಸ್ಮಿಕವಾಗಿ ಅವ್ರಿಗೆ ಬೇಗನೆ ಲಕ್ ಸಿಕ್ಬಿಡುತ್ತೆ. ಅದು ಲಕ್ ಅಂತ ಹೇಳೋಕ್ಕಾಗೋದಿಲ್ಲ, ಆಕಸ್ಮಿಕ ಆಗುತ್ತೆ. ಎಲ್ಲರಿಗೂ ಆ ಲಕ್ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅವ್ರ ಡೆಡಿಕೇಶನ್ ಆಗಿರಬಹುದು, ಇಲ್ಲ ಅವರ ಗ್ರಾಸ್ಪಿಂಗ್ ಪವರ್ ಆಗಿರ್ಬೋದು, ಬೇರೆ ಬೇರೆ ಇರುತ್ತೆ. ಉತ್ತಮ ಅವರೇ, ಈಗ ಹಿಸ್ಟ್ರಿ ಬಗ್ಗೆ ಹೇಳಿದ್ರಿ, ಅದೇ ರೀತಿ ಕರ್ನಾಟಕ ಹಿಸ್ಟ್ರಿ ಬಗ್ಗೆ ಇಂಡಿಯನ್ ಹಿಸ್ಟ್ರಿನೇ ಹೇಳ್ಬೇಕು ನಾನು. ಓಕೆ, ಈ ಬುಕ್ಕಲ್ಲಿ ಸ್ಪೆಕ್ಟ್ರಮ್ ಇದೆ. ಸ್ಪೆಕ್ಟ್ರಮ್ ಒಂದು 800-900 ಪೇಜ್ ಇದೆ. ನನ್ನ ಕಡೆ ಇದೆ ಅದು ಬುಕ್ಕು. ಮತ್ತು ಮಿಡಿಯೋಳ್ ಮತ್ತು ಎನಿಸೆಂಟ್, ಈ 3 ಬುಕ್ ಸೇರಿಸಿದ್ರೆ ಒಂದು 1500-1600 ಪೇಜ್ ಆಗುತ್ತೆ. ಬಟ್ ಅಷ್ಟೆಲ್ಲ ಮೆಟೀರಿಯಲ್ ಇದು 450ರಿಂದ 500 ಪೇಜಲ್ಲಿ ಎಲ್ಲ ಮೆಟೀರಿಯಲ್ ಸಿಗುತ್ತೆ. ಅದು ಹೇಳಕ್ಕೆ ನಂಗೆ ಖುಷಿ ಪಡುತ್ತೆ. ಆಯ್ತು, ಜಾಸ್ತಿ ನೀವು 1500 ಪೇಜ್ ಓದಕ್ಕೆ ನಿಮ್ಗೆ ಮಿನಿಮಮ್ 1 ಮಂತ್ ಬೇಕು. ಇದು ಓದಕ್ಕೆ 1 ವೀಕ್ ಇಲ್ಲ 10ರಿಂದ 12 ದಿನ ಆರಾಮಾಗಿ ಮುಗಿಸ್ಬಿಡ್ತೀರಾ. ಕನ್ನಡ ಅಭ್ಯರ್ಥಿಗಳಿಗೆ, UPSC ಓದೋರಿಗೆ, KS ಓದೋರಿಗೆ, ಕನ್ನಡ ಅಭ್ಯರ್ಥಿಗಳಿಗೆ ಮಾಡಿಟ್ಟ ಅದು ಕೈ ತುತ್ತು ಇದು. ಅದು ಹೇಳಕ್ಕೆ ಇಂಡಿಯನ್ ಹಿಸ್ಟ್ರಿ ಯಾಕಂದ್ರೆ ಯೂಸ್ಫುಲ್ ಇದೆ. ಸ್ಪರ್ಧಾರ್ಥಿಗಳ ಇನ್ನೂ ಒಂದು ನನಗೆ ಹೆಮ್ಮೆಯ ವಿಷಯ, ಇಲ್ಲಿ ನೋಡಬಹುದು ನೀವು, ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಕರ್ನಾಟಕದ ನಂಬರ್ 1 ಪುಸ್ತಕಗಳನ್ನಂತಾನೆ ಮೆನ್ಷನ್ ಮಾಡಿದ್ದೀನಿ. ಸ್ಪರ್ಧಾರ್ಥಿಗಳೇ, ನೀವು ಬೇಕಾದ್ರೆ ಚಾಲೆಂಜ್ ಮಾಡಬಹುದು ನನ್ನ ಹತ್ರ. ಏನು ಪುಸ್ತಕ ಬರ್ದಿದೆಯಾ, ಅಲ್ಲಿ ಕರ್ನಾಟಕದ ನಂಬರ್ 1 ಪುಸ್ತಕ ಅಂತ ಆಗಿದೆಯಾ, ರಿವ್ಯೂ 10 ಔಟ್ ಆಫ್ 10 ಅಂತ ಹಾಕಿದೆಯಾ ಅಂತ ನೀವು ಚಾಲೆಂಜ್ ಮಾಡ್ಬೋದು. ಹೌದು ಸ್ಪರ್ಧಾರ್ಥಿಗಳೇ, ಇದನ್ನು ಹಾಕಬೇಕಂದ್ರೆ ತುಂಬ ಡೇರಿಂಗ್ ಬೇಕು. ಇಲ್ಲಿ ಈ ಪುಸ್ತಕದಲ್ಲಿ ಇಲ್ಲಿ ಹಾಕಿದೀವಲ್ಲ, ಮೆನ್ಷನ್ ಮಾಡಿದ್ದೀನಲ್ಲ, ಈ ರೀತಿ ಹಾಕ್ಬೇಕಂದ್ರೆ ತುಂಬ ಡೇರಿಂಗ್ ಬೇಕು. ಯಾವ ಆತರು ಈ ಥರ ಸಾಧನೆ ಮಾಡೋಕ್ಕೆ ಇಷ್ಟಪಡೋದಿಲ್ಲ.
ನಿಮ್ಮ ಉತ್ತರ ಕರ್ನಾಟಕದ ಹುಡುಗರು ಹೆಂಗ್ ಬರ್ತಾರೆ ಗೊತ್ತಾ, ಹುಚ್ಚುಳೆ ಮಗನೇ ಏನ್ ಬರ್ದಿದ್ಯಾ ಅಂತ ಬೈತಾರೆ. ಕರೆಕ್ಟ್ ಅಲ್ವಾ ಗೊತ್ತಾ? ನಿಜ ಅಲ್ವಾ? ನಾನು ಟು ಬಿ ಫ್ರಾಂಕ್ ಹೇಳ್ತಾ ಇದ್ದೀನಿ, ಪುಸ್ತಕ ಅಷ್ಟೊಂದು ಅದ್ಭುತವಾಗಿ ಏನೋ ಮೂಡಿ ಬಂದಿದೆ. ತುಂಬ ಏನೋ ಬೇಡಿಕೆಯ ಪುಸ್ತಕ. ಉತ್ತಮನ್ ಕೇಳೋಣ, ಯಾಕಂದ್ರೆ ಅವರು ನನ್ನ 5 ಪುಸ್ತಕಗಳನ್ನು ಓದಿದರೆ, ರಿವ್ಯೂ ಅವರೇ ಕೊಡ್ಲಿ. ಇಲ್ಲ, ಇದು ಕರ್ನಾಟಕ ಹಿಸ್ಟ್ರಿ ಇದೆಲ್ಲ ತುಂಬಾ ಚೆನ್ನಾಗಿ, ಅಂದ್ರೆ ಈ ಗ್ರೂಪ್ ಸಿಗೆ, KS ಗೆ ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಇವೆಲ್ಲ ಎಕ್ಸಾಮ್ಗೆ ತುಂಬಾ ಅತ್ಯುತ್ತಮ ಪುಸ್ತಕ ಅಂತ ಹೇಳ್ಬೋದು. ಶಾರ್ಟ್ ಅಲ್ಲಿ ನೀವು 500 ಪೇಜ್ ಓದೋದಕ್ಕಿಂತ ನೀವು 200 ಪೇಜ್ ಅಲ್ಲಿ ಮುಗಿಸ್ಬೋದು. ಪ್ರತಿ ಬುಕ್ಕು ಹಂಗೆ ಶಾರ್ಟ್ ಅಂಡ್ ಸ್ವೀಟು, ಎಷ್ಟು ತಿನ್ಬೇಕು ಅಷ್ಟೇ ತಿನ್ನಿ ಅಂದಂಗೆ, ಡೈಟ್ ಮಾಡ್ದಂಗೆ ಇದು ಬುಕ್ಕು. ನಾನು ಹೇಳಕ್ ಇಷ್ಟಪಡ್ತೀನಿ ನೋಡೋದು. ತುಂಬಾ ಖುಷಿ ಆಗ್ತಿದೆ ಉತ್ತಮರೇ, ಯಾಕಂದ್ರೆ ನನ್ನ ಪುಸ್ತಕದ ಬಗ್ಗೆ ಇಷ್ಟೊಂದು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಉತ್ತಮ ಅಂತಲ್ಲ, ಅಪ್ಡೇಟೆಡ್ ವರ್ಷನ್ ಎಲ್ಲ ಅಪ್ಡೇಟೆಡ್. ಯಾವ್ದು ಕ್ವಶನ್ ಬಂತು ಈಗ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಹೆಂಗ್ ಬರುತ್ತೆ ಹಂಗೆ ಪ್ರಿಡಿಕ್ಟ್ ಮಾಡಿ ಬುಕ್ ರೆಡಿ ಮಾಡಿದ್ದು, ಈಗಿಂದ ಅಪ್ಡೇಟೆಡ್ ವರ್ಷನ್ ಅನ್ನಂಗೆ. ಮತ್ತೆ ಉತ್ತಮರೇ, ನನ್ನ ಜಿಯೋಗ್ರಫಿಯ, ಯಾಕಂದ್ರೆ ಇವರು ಇನ್ನೂ ಒಂದು ಹೇಳ್ಬಿಡೋಣ, ಯಾಕೆ ಕರ್ನಾಟಕ ಹಿಸ್ಟ್ರಿ ನಾವು ಓದ್ತಾ ಇದ್ದು KS ಮೈನ್ಸಿಗೆ ಮತ್ತೆ ಫಿಲಿಮ್ಸ್ಗೆಲ್ಲ ಓದ್ತಾ ಇದ್ದಿದ್ದು ಸೂರ್ಯನಾಥ್ ಕಾಮತ್ ನಾವು ಓದ್ತಾ ಇದ್ವಿ. ನಾವು ಓದ್ತಾ ಇದ್ವಿ ಸೂರ್ಯನಾಥ್ ಕಾಮತ್. ಬಿಕಾಸ್ ಸೂರ್ಯನಾಥ್ ಕಾಮತ್ ಎಸ್ಸೆ ರೀತಿ ಇದೆ, ಅಂದ್ರೆ ಎಸ್ಸೆ ಏನು ಪ್ಯಾರಾಗ್ರಾಫ್ ನಾವು ಅದನ್ನ ಪಾಯಿಂಟ್ಸ್ ಮಾಡ್ಕೋಬೇಕಿತ್ತು. ಬಟ್ ಇದರಲ್ಲಿ ನಮ್ಮ ಕರ್ನಾಟಕದ ರಾಜಮನೆತನಗಳೇನಿದೆಯಲ್ಲ, ಪ್ರತಿಯೊಂದು ಇಂಚು ಕೊಟ್ಟಿದ್ದೀನಿ. ಯಾವುದೇ ರೀತಿ ಕ್ವಶನ್ ಕೇಳಿ ಸಿಗುತ್ತೆ ನಿಮಗೆ, 100% ಭರವಸೆ ಕೊಡಬಲ್ಲೆ. ಗ್ರೂಪ್ ಬಿ ಯಲ್ಲಿ ಕೇಳಿದ್ರು, ಗ್ರೂಪ್ ಬಿ ಯಲ್ಲಿ 14 ಔಟ್ ಆಫ್ 14 ಕ್ವಶನ್ಸ್ ಬಂದಿದೆ. ಮೊನ್ನೆ FDAಗೆ 20ಗೆ 19 ಕ್ವಶನ್ಸ್ ಬಂದಿದೆ. ಯಾವುದು ನನ್ನ ಹಿಸ್ಟ್ರಿ ಪುಸ್ತಕಗಳಿಂದ. ಡೈಲಿ ಕರೆ ಬರ್ತಾ ಇದೆ. ಒಂದು ಅತ್ಯುತ್ತಮವಾದ ಪುಸ್ತಕಗಳನ್ನು ನಾನು ಲಾಂಚ್ ಮಾಡಿದ್ದು ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಹಾಗೆ ಇನ್ನೂ ಒಂದು ಪುಸ್ತಕ ಉತ್ತಮರು ಬಾಯಲ್ಲೇ ಕೇಳೋಣ, ಅವರು ಓದಿದ್ದಾರೆ ಪುಸ್ತಕ ಜಿಯೋಗ್ರಫಿ. ಅವ್ರು ಟೋಟಲ್ ಯಾಕಂದ್ರೆ 5 ಪುಸ್ತಕಗಳನ್ನು ಓದಿದ್ದಾರೆ, ಅವರೇ ರಿವ್ಯೂ ಕೊಡಲಿ. ಇದು ಜಿಯೋ, ಇದು ರಂಗನಾಥ್ ಅವ್ರ ಬುಕ್. ಆ ಬುಕ್ಕಿಗೆ ಅಪ್ಡೇಟೆಡ್ ವರ್ಷನ್ ಅಂತ ಹೇಳ್ಬೋದು. ಈಗ ಭಾರತದ ಭೂಗೋಳ, ಪ್ರಪಂಚದ ಭೂಗೋಳ, ಕರ್ನಾಟಕದ ಭೂಗೋಳ, ಅದು ಆರ್ಥಿಕ ಭೂಗೋಳ, ಮಾನವೀಯ ಭೂಗೋಳ, ರಾಜಕೀಯ ಭೂಗೋಳ, ಇದೆಲ್ಲ ಸೇರಿಸಿ ಇದು ಮಾಡಿದ್ದು. ಅಂದ್ರೆ ನಾವೆಲ್ಲ ವಿಟಾಮಿನ್ ಪ್ರೋಟೀನ್ ಹಾಕಿ ನಮ್ಮ ಬಾಡಿನ ಹೆಂಗ್ ಬಿಲ್ಡ್ ಮಾಡ್ತೀವಲ್ಲ, ಹಂಗೆ ಈ ಬುಕ್ನ ಬಿಲ್ಡ್ ಮಾಡಿದ್ದು. ಎಲ್ಲ ಕಂಟೆಂಟ್ ಇದೆ ಇದರಲ್ಲಿ, ಚೆನ್ನಾಗಿದೆ. ಅಂದ್ರೆ ಎಕ್ಸಾಮ್ ಓರಿಯೆಂಟೆಡ್, ಎಷ್ಟು ಬೇಕೋ ಅಷ್ಟೇ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಬುಕ್ನ ರೆಫರ್ ಮಾಡಿದ್ರೆ ಔಟ್ ಆಫ್ 20ಗೆ 1918 ಅಂತೂ ಖಂಡಿತ ಪಡೆದಿರ್ತದೆ. ಅದು ಕರೆಂಟ್ ಅಫೇರ್ಸ್ ಬೇಸ್ಡ್ ಇಲ್ಲದೆ ಇದ್ದಾಗ. ಈಗ ಎಕ್ಸಾಂಪಲ್ ಹರ್ಮುಜಲ್ ಸಂಧಿ ನಡೀತಿದೆ, ಅದ್ರ ಬಗ್ಗೆ ಇದರಲ್ಲಿ ಇರ್ಲಿಕ್ಕಿಲ್ಲ. ಹೌದು, ಅದು ನೆಕ್ಸ್ಟ್ ವರ್ಷನ್ ಅಲ್ಲಿ ಬರಬಹುದು. ಬಟ್ ಅದು ಕರೆಂಟ್ ಅಫೇರ್ಸ್ ಬಂದಾಗ ಜಿಯೋಗ್ರಫಿ ಸಂಬಂಧಪಟ್ಟಿನ ಸರ್ ಇದ್ರಲ್ಲಿ ಬಂದಿಲ್ಲ ಅಂದ್ರೆ ಅದಕ್ಕೆ ನಮ್ ತಪ್ಪಲ್ಲ ಅಲ್ವಾ? ಅದು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರು ಸೀರಿಯಸ್ ಆಸ್ಪರೆಂಟ್. ಯಾವ್ದು ಎಕ್ಸಾಮ್ ಅಲ್ಲಿ ಹೆಂಗ್ ಬರುತ್ತೆ, ಕರೆಂಟ್ ಅಫೇರ್ಸ್ ಬಂದಿದ್ ಬರಲ್ಲ ಇದರಲ್ಲಿ. ಕರೆಂಟ್ ಅಫೇರ್ಸ್ ಯಾವುದೇ ಬುಕ್ ಅಲ್ಲಿ ಬರೋದಿಲ್ಲ, ಯಾವುದೇ ಬುಕ್ ಅಲ್ಲಿ ಬರೋದಿಲ್ಲ. ಯಾಕಂದ್ರೆ ಅದು ರೀಸೆಂಟ್ ಡೈಲಿ ಬೇಸಿಸ್ ಎಕ್ಸಾಮ್ ನಡೀತಾ ಇರುತ್ತೆ. ತುಂಬಾ ಬಂದಿರುತ್ತೆ ಕರೆಂಟ್ ಅಫೇರ್ಸ್, ದಿನ 1000 ಇನ್ಸಿಡೆಂಟ್ ನಡೆದಿರ್ತವೆ. ಎಲ್ಲ ಮೆನ್ಷನ್ ಮಾಡಿದ್ರೆ ಮತ್ತೆ ಬುಕ್ ನಿಮ್ಗೆ ಲೆಂದಿ ಆಗುತ್ತೆ. ಅದನ್ನು ಓದು ಅಡಿಸ್ಕೊಳ್ಳೋ ಶಕ್ತಿ ನಮ್ಮ ವಿದ್ಯಾರ್ಥಿಗಳ ಈ ಕಾಲದಲ್ಲಿ ಇಲ್ಲ. ಮತ್ತೆ ಸ್ಪರ್ಧಾರ್ಥಿಗಳೇ, ನಂದು ಯಾವುದೇ ಒಂದು ಟೈಟಲ್ ತಗೊಂಡು ಯೂನಿಕ್ನೆಸ್ ಇರುತ್ತೆ. ಇಲ್ಲಿ ಜಿಯೋ ಅಂತ ಕೊಟ್ಟಿದ್ದೀನಿ, ಯಾಕಂದ್ರೆ GEO ಜಿಯೋ ಅಂತ ನಾನು ಕೊಟ್ಟಿದ್ದೀನಿ, JIO ಜಿಯೋ ಅಲ್ಲಪ್ಪ. ಇನ್ನೊಂದು ಹೇಳ್ಬಿಡ್ತೀನಿ, ನಾನು ಅದಾನಿ ಬಗ್ಗೆ ಅಂಬಾನಿ ಬಗ್ಗೆ ಮಾತಾಡ್ತಾ ಇಲ್ಲ, ಜಿಯೋ ಇದು, ಓಕೆನಾ? ಅಂದ್ರೆ ನಾನು ಸ್ವೀಟ್ ಅಂಡ್ ಶಾರ್ಟ್ ಆಗಿ ಸ್ಟೂಡೆಂಟ್ಸ್ ಮೈಂಡಲ್ಲಿ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಜಿಯೋ ಅಂತ ಕೊಟ್ಟಿದ್ದೀನಿ. ಇದರಲ್ಲಿ ಫಿಸಿಕಲ್ ಜಿಯೋಗ್ರಫಿ ಮತ್ತೆ ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ ಇದೆ. ಇದು ತುಂಬ ಎಕ್ಸಲೆಂಟ್ ಇದೆ ಪುಸ್ತಕ. ಮತ್ತು ಇದ್ರ ಜೊತೆಯಲ್ಲಿ ಇನ್ಕ್ಲೂಡ್ ಏನಪ್ಪ ಅಂದರೆ ಎನ್ವಿರಾನ್ಮೆಂಟ್, ಎಕಾಲಜಿ ಕ್ವಶನ್ಸನ್ನು ಅರೈಸ್ ಆಗುತ್ತೆ, ಓಕೆನಾ? ಮತ್ತು ಇನ್ನೂ ಒಂದು ಪುಸ್ತಕ ಕರ್ನಾಟಕ ಜಿಯೋಗ್ರಫಿ ಉತ್ತಮವರು ಓದಿದ್ದಾರೆ. 5 ಪುಸ್ತಕಗಳನ್ನು ಅವರು ಓದಿದ್ದಾರೆ, ಅದಕ್ಕೆ ಅವ್ರು ಸಕ್ಸಸ್ ಕಂಡಿದ್ದಾರೆ ಸ್ಪರ್ಧಾರ್ಥಿಗಳೇ. ಇದು ಕರ್ನಾಟಕ GPSTR, HSTR, TET ಮತ್ತೆ ಗ್ರೂಪ್ ಸಿ, ಗ್ರೂಪ್ ಬಿ ಎಲ್ಲ KS ಹಿಡ್ಕೊಂಡು ಎಲ್ಲ ಕರ್ನಾಟಕ ಸಂಬಂಧಪಟ್ಟಿನ ಪ್ರತಿಯೊಂದು ಎಕ್ಸಾಮ್ಗೆ ಈ ಬುಕ್ ಕ್ವಶನ್ ಪೇಪರ್ ಎಕ್ಸಾಮ್ ಆದಾಗ ನೀವು ಇವಾಗ ತಗೊಳ್ಳದೇ ಇರ್ಬೋದು, ಬಟ್ ನೆಕ್ಸ್ಟ್ ಎಕ್ಸಾಮ್ ನಡೀದಿರುತ್ತೆ. ಆ ಎಕ್ಸಾಮ್ ನೋಡಿದಾಗ ಕ್ವಶನ್ ಪೇಪರ್ ತಗೊಂಡು ಈ ಬುಕ್ ತಗೊಂಡು ನೋಡಿ, ನಿಮ್ಗೆ ಆಲ್ಮೋಸ್ಟ್ ಔಟ್ ಆಫ್ ಔಟ್ ಕ್ವಶನ್ ಸಿಗುತ್ತೆ. ಸಿಕ್ಕಾಗ ಮಾತ್ರ ಆದ್ರೆ ನಿಮ್ಗೆ ಬೇಕಾದ್ರೆ ಅವಾಗ ಪರ್ಚೇಸ್ ಮಾಡ್ಕೊಳ್ಳಿ. ಇವಾಗ ಬೇಡ, ನಾನೇ ಹೇಳ್ತಿದ್ದೀನಿ ಡೈರೆಕ್ಟ್ ಆಗಿ. ನೆಕ್ಸ್ಟ್ ಮೊನ್ನೆ ಗ್ರೂಪ್ ಬಿ ಎಕ್ಸಾಮ್ ನಡೀತು. ಆ ಬುಕ್ ಕ್ವಶನ್ ಪೇಪರ್ ತೆಗೀರಿ, ಈ ಬುಕ್ ತಗೊಳ್ರಿ, ಚೆಕ್ ಮಾಡ್ರಿ, ನಿಮ್ಗೆ ವಾಸ್ತವತೆ ಏನಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಯಾವಾಗ ಬೇಕಾದ್ರೆ ನೀವು ಪರ್ಚೇಸ್ ಮಾಡಿ. ಮತ್ತೆ ಆಮೇಲೆ ಇನ್ನೊಂದು ಸ್ಪರ್ಧಾರ್ಥಿಗಳೇ, ನೀವು ಆಮೇಲೆ ನೊಂದ್ಕೊಳ್ಳೋದು ಬೇಡ, ಅಯ್ಯೋ ಪುಸ್ತಕ ಓದಬೇಕಾಗಿತ್ತು ಆಮೇಲೆ. ಯಾಕಂದ್ರೆ ಒಂದು ಉತ್ತಮ ಪುಸ್ತಕವನ್ನ ನಾನು ಸಜೆಸ್ಟ್ ಮಾಡೋದು, ಯಾಕಂದ್ರೆ ನಾನು ಬರ್ದಿದ್ದೀನಿ ಅಂತ ಸಜೆಸ್ಟ್ ಮಾಡ್ತಾ ಇಲ್ಲ.
ಅಲ್ಲಿ ರಿವ್ಯೂ 10/10 ರಿವ್ಯೂ ಕೊಟ್ಟಿದ್ದಾರೆ ಸ್ಪರ್ಧಾರ್ಥಿಗಳು ಅಂದರೆ ಅದರ ವೆಯ್ಟೇಜು ಮತ್ತು ಅದರ ಆಳ ಎಷ್ಟಿರಬಹುದು ಅಂತ ಒಂದ್ಸರಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಬೈ ಮಾಡಿ ಅಂತ ಹೇಳ್ತಾ ಇಲ್ಲ, ಈಗ ನಿಮ್ಮ ಹತ್ರ ಸಾಕಷ್ಟು ಪುಸ್ತಕಗಳು ಇರಬಹುದು, ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕಿಂತ ನೀವು ವಾಸ್ತವಸನೆ ಮತ್ತೆ ನೀವು ನಿಮ್ಮ ನೀವು ಹತ್ತಿರ ಹತ್ತಿರದ ಪುಸ್ತಕ ಮಳಿಗೆಗೆ ಹೋಗಿ ಅಲ್ಲಿ ಹೋಗಿ ಒಂದ್ಸರಿ ವಿಚಾರ ಮಾಡಿ ತಗೊಳ್ಳಿ. ಈಗ ಜಿಯೋಗ್ರಫಿ ರಿಲೇಟೆಡ್ ಯಾವೆಲ್ಲ ಪುಸ್ತಕಗಳಿದೆ, ಯಾವೆಲ್ಲ ಆಥರ್ ಬರ್ದಿರೋ ಎಲ್ಲ ತಗೊಳ್ಳಿ, ಓಕೆನಾ. ಫಸ್ಟ್ ಚಾಪ್ಟರ್ ಅಂತ ತಗೊಳ್ಳಿ, ಕಂಪ್ಯಾರಿಸನ್ ಮಾಡಿ, ಕಂಪ್ಯಾರಿಸನ್ ಬೈ ಆಮೇಲೆ ತಗೊಳ್ಳಿ. ಅದಕ್ಕಿಂತ ದಿ ಬೆಸ್ಟ್ ಅಲ್ಲ, ದಿ ಬೆಸ್ಟ್ ಇದ್ರೆ ಮಾತ್ರ ಬೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಸ್ಪರ್ಧಾರ್ಥಿಗಳಿಗೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮೋಟಿವೇಟರ್ಸ್ ನಮ್ಮ ಸ್ಪರ್ಧಾತ್ಮಕ ಲೋಕದಲ್ಲಿ ಮೋಟಿವೇಟರ್ಸ್ ಅಂತ ಇದ್ದಾರೆ. ಅವರು ಎಷ್ಟು ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಉತ್ತರ ಕರ್ನಾಟಕ ಮಂದಿ ತುಂಬ ಮುಗ್ಧರಿದ್ದಾರೆ. ಅವರನ್ನು ಎಷ್ಟು ಮಿಸ್ಗೈಡ್ ಮಾಡ್ತಿದ್ದಾರೆ ರಿಯಲಿ ನನಗೆ ಹೇಳ್ಕೊಳ್ಳೋಕ್ಕೆ ನನಗೆ ನಾಚಿಕೆ ಆಗ್ತಿದೆ. ಇಂಥ ಕೆಳಮಟ್ಟಕ್ಕೆ ಇಳಿತಾ ಇದ್ದಾರೆ ಅಂತ. ಬಟ್ ಅವರು ಒಂದು 2 ಮಾತುಗಳನ್ನು ಹೇಳ್ತಾರೆ ವಿದ್ಯಾರ್ಥಿಗಳಿಗೆ. ಆ ಮಾತುಗಳನ್ನು ನೀವೇ ಕೇಳಿಸುವ ಅವರ ಬಾಯಿಂದನೇ ಯಾವ ರೀತಿ ಮಿಸ್ಗೈಡ್ ಆಗ್ತಾ ಇದೆ ಅಂತ. ಉತ್ತಮ್ ಅವರೇ, ನೀವೇ ನಿಮ್ಮ ಮಂದಿಗೆ ಅಲ್ಲ, ನಮ್ಮ ಮಂದಿನೇ ಅವರನ್ನು ನೀವೇ ತಿಳಿಸ್ಕೊಡಿ ಅವರಿಗೆ ಯಾವ ರೀತಿ ಅಂತ. ಎಲ್ಲರಿಗೂ ಹೇಳೋದೇನಂತಂದ್ರೆ, ಈ ಪಾಂಪ್ಲೆಟ್ ಬರ್ತಾವಲ್ಲ ಡಿಜಿಟಲ್ ಅಡ್ವರ್ಟೈಸ್ಮೆಂಟ್ ಅಂತೇಳಿ, ಅದರಲ್ಲಿ ಹೇಳ್ತಾರೆ 3 ತಿಂಗಳಲ್ಲಿ KS ಅಧಿಕಾರಿ ಆಗಬೇಕೆ, 3 ತಿಂಗಳಲ್ಲಿ ನೀವು SI ಆಗಬೇಕೆ, 2 ತಿಂಗಳಲ್ಲಿ ನೀವು PC ಪಾಸ್ ಮಾಡ್ಬೇಕೆ. ಹಿಂಗೆಲ್ಲ ಕೇಳಿದ್ರೆ ನಮ್ಮ ಹುಡುಗರು ಆಲ್ಮೋಸ್ಟ್ ಆಗಿ ಅಡ್ಮಿಷನ್ ತಗೊಂಡಿರ್ತಾರೆ, ಕ್ಲಾಸ್ ನೋಡ್ತಿರ್ತಾರೆ, ಎಕ್ಸಾಮ್ ಬರೀತಾರೆ, ಪಾಸ್ ಆಗಲ್ಲ. ಕಾರಣ ಆ ಪಾಂಪ್ಲೆಟ್ ನೋಡಿ, ಆ ಡಿಜಿಟಲ್ ಅಡ್ವರ್ಟೈಸ್ಮೆಂಟ್ ನೋಡಿ ಅವರು ಅರೆಸ್ಟ್ ಆಗಿಬಿಡ್ತಾರೆ. ಈಗ ಏನೋ ಒಂದು ಇದು ಬರ್ತಿದ್ರೆ ಡಿಜಿಟಲ್ ಅರೆಸ್ಟ್ ಅಂತೇಳಿ, ಅದು ಇದು ಒಂಥರ ಅದು ಹಂಗೆ ಅಂತ ಹೇಳ್ಬೋದು ನಾನು. ತುಂಬಾ ಈ ನೀವು 3 ತಿಂಗಳಲ್ಲಿ ಇನ್ನೊಂದು ಕನ್ನಡದ ಇಂಗ್ಲಿಷ್ ಅಲ್ಲಿ ಬುಕ್ ಇದೆ, 30 ದಿನಗಳಲ್ಲಿ ಇಂಗ್ಲಿಷ್ ಕಲಿಯಿರಿ. ಯಾವ ನನ್ ಮಗ ಬರ್ದನೋ ಗೊತ್ತಿಲ್ಲ ನನ್ಗೆ, ಬಟ್ ಸಾಧ್ಯನೇ ಇಲ್ಲ. ನೀವು 3 ತಿಂಗಳಲ್ಲಿ PC ಆಗೋದು, 3 ತಿಂಗಳಲ್ಲಿ 6 ತಿಂಗಳಲ್ಲಿ KS ಆಗೋದು, PSI ಆಗೋದು ಸಾಧ್ಯ ಇಲ್ಲ. ಆಯ್ತು, ಮೋಟಿವೇಶನ್ ಇವ್ರನ್ನ ಯಾರು ತಗೋದಕ್ಕಿಂತ ನೀವು ನಿಮ್ ತಂದೆ ತಾಯಿಗೆ ನೀವು ಏನ್ ಗುರಿ ಇಟ್ಕೊಂಡ್ ಬಂದಿರ್ತೀರಿ, ಆ ಗುರಿನ ವೈಡ್ ಮಾಡದೆ ಗುರಿ ಇಟ್ಟು ನಡೀರಿ. ಇವತ್ತಲ್ಲ ನಾಳೆ ಖಂಡಿತ ಸಕ್ಸಸ್ ಸಿಗುತ್ತೆ. ಸ್ವಲ್ಪ ಲೇಟ್ ಆಗ್ಬೋದು, ಇವತ್ತು ಸಿಗೋದು ನಾಳೆ ಸಿಗ್ಬೋದು. ನಿಮ್ಗೆ 1-2 ಮಾರ್ಕ್ಸ್ ಅಲ್ಲಿ ಹೋಗಿರ್ತವೆ, ಅದಕ್ಕೆ ಬೇಜಾರು ಮಾಡ್ಕೋಬೇಡಿ. ಪ್ರಯತ್ನ ಕಂಟಿನ್ಯೂಸ್ ಮಾಡ್ತಾ ಇರಿ, ಸಿಗುತ್ತೆ ಖಂಡಿತ. ಒಳ್ಳೆ ಬುಕ್ ಅದನ್ನ ಓದಿ. ಒಂದು ಕಿವಿ ಮಾತು ಸ್ಪರ್ಧಾರ್ಥಿಗಳೇ, ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಕ್ಲಿಯರ್ ಮಾಡ್ಬೇಕಾದ್ರೆ 1 ವರ್ಷ ತಗೊಳ್ತೀವಿ ಸ್ಪರ್ಧಾರ್ಥಿಗಳೇ. ಈ ಕೋಚಿಂಗ್ ಸಂಸ್ಥೆಗಳು ಏನ್ ಮಾಡ್ತಿದ್ವಿ ಅಂದ್ರೆ ಅವರ್ ಬೇಸಿಸ್ ಕೊಟ್ಬಿಡ್ತಾರೆ ಯಾರು ಫ್ಯಾಕಲ್ಟಿಗೆ. ಪಾಪ ಫ್ಯಾಕಲ್ಟಿಗಳಿಗೂ ಫ್ರೀ ಕೊಡಲ್ಲ ಅವರು. ಇಷ್ಟೇ ಅವರಲ್ಲಿ ಮುಗಿಸ್ಬೇಕು, ಅವ್ರಿಗೆ ಡಿಮ್ಯಾಂಡ್ ನೋಡಪ್ಪ, ಇಷ್ಟೇ ಅವರಲ್ಲಿ ಮುಗಿಸ್ಬೇಕು. ಯಾಕಂದ್ರೆ ಪ್ರಾಫಿಟ್ ಮೋಟಿವ್ ಇಟ್ಕೊಳ್ತಾರೆ ಅವರು. ಇಷ್ಟೇ ಅವರ್ ಸ್ಪರ್ಧಾರ್ಥಿಗಳಿಗೆ ಸಂಪೂರ್ಣ ಮಾಹಿತಿ ಕೊಡೋದಿಲ್ಲ ಅವರು. ಟೀಚರ್ಸು ಎಲ್ಲ ಮಾಹಿತಿಯನ್ನು ಶೇರ್ ಮಾಡಬೇಕು ಅಂದ್ಕೊಂಡಿರ್ತಾರೆ. ನೋಡಪ್ಪ, ನಿನಗೆ ಇಂತಿಷ್ಟು ಟೈಮ್ ಕೊಡ್ತೀನಿ, ಇಂತಿಷ್ಟು ಟೈಮಲ್ಲಿ ಮುಗಿಸ್ಬೇಕು. ಅಲ್ಲರಿ 3 ತಿಂಗಳಲ್ಲಿ ಯಾವುದು ನಾವು ಪೊಲಿಟಿನೇ ಕ್ಲಾಸ್ ಮಾಡಬೇಕಂದ್ರೆ ಅರೌಂಡ್ ನಮಗೆ 200 ಅವರ್ಸ್ 180 ಅವರ್ಸ್ ಬೇಕು. ಮಿನಿಮಮ್ ತಗೊಳ್ಳೋದು 120 ಅವರ್ಸ್ ತೊಗೊಳ್ತಾರೆ, ಅದು 200 ಅವರ್ಸ್ ಅಂದರೆ ಎಷ್ಟಾಗುತ್ತೆ? ಒಂದಿನಕ್ಕೆ 24 ಗಂಟೆ ಅಂದರೆ ಅವರು ದಿನಕ್ಕೆ 4 ಅವರ್ ಮಾಡ್ತಾರೆ. ಇನ್ನು ನಮ್ಮ ಧಾರವಾಡದ ಪ್ರತಿಷ್ಠಿತ ಕೋಚಿಂಗ್ ಸಂಸ್ಥೆಗಳಿದೆ. ಯಾಕಂದ್ರೆ ನಾನು ಧಾರವಾಡ, ಬೆಂಗಳೂರು, ಅಲ್ಲ ನಾನು ಹೇಳ್ತಾರೆ ಬಿಜಾಪುರ ಮತ್ತೆ ನಾನು ಹೇಳ್ತಾರೆ ಬಿಜಾಪುರ ಮತ್ತೆ ಧಾರವಾಡ ಈ ಕಡೆ ನಮ್ಮ ನಾರ್ತ್ ಕರ್ನಾಟಕ ಭಾಗ ಬಂದಾಗ ಮಿನಿಮಮ್ 8 ಅವರ್ ಕ್ಲಾಸ್ ಮಾಡ್ತಾರೆ. 8 ಅವರ್ ಕ್ಲಾಸ್ ಮಾಡೋದಕ್ಕೆ ಅವ್ರು 3 ತಿಂಗಳ ತಗೊಳ್ತಾರೆ. ಅಂದ್ರೆ 3 ತಿಂಗಳಲ್ಲಿ ನೀವು PC ಮಾಡ್ತೀವಿ, PSI ಮಾಡ್ತೀನಿ ಅಂತ ಹೇಳ್ತಿರ್ತಾರೆ. ಅಲ್ಲಿ ಕ್ಲಾಸ್ ಕೇಳೋದೇ 3 ತಿಂಗಳಾಗಿರುತ್ತೆ. 3 ತಿಂಗಳಲ್ಲಿ ಅವ್ರು ಹೆಂಗಾಗ್ಬಿಡ್ತಾರೆ. ಈ 3 ತಿಂಗಳಲ್ಲಿ 6 ತಿಂಗಳಲ್ಲಿ PC ಮಾಡ್ಬೇಕಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಮತ್ತೆ ಧಾರವಾಡಲ್ಲಿ 5 ವರ್ಷ 3 ವರ್ಷದಿಂದ ಓದ್ತಿರ್ತಾರೆ. ಅವ್ರು ಯಾಕಾಗಿಲ್ಲ? ವಿಚಾರ ಮಾಡಿ ವಿದ್ಯಾರ್ಥಿಗಳೇ, ನಮ್ಮ ಸ್ನೇಹಿತರು ನಾವು ನೀವಾಗೆ ವಿಚಾರ ಮಾಡ್ಬೇಕು. ಅಂತ ಒಂದು ವಿಷಯಗಳಿಗೆ ತಲೆ ಕೊಡದೆ ನೀವು ಚೆನ್ನಾಗಿ ಓದಿ. ಅವು 3 ತಿಂಗಳು 6 ತಿಂಗಳಲ್ಲಿ ಯಾವ್ದು ಆಗಲ್ಲ, ನಮ್ಗೆ ಗೊತ್ತು. ಅವ್ರು ಕ್ಲಾಸ್ ಹೇಳಿದ್ರು ಅರ್ಧ ಹೇಳಿರ್ತಾರೆ, ಪೂರ್ತಿ ಹೇಳಿರಲ್ಲ. ನೀವಾಗೆ ಓದ್ಬೇಕು, ಒಳ್ಳೆ ಕಂಟೆಂಟ್ ಪುಸ್ತಕಗಳನ್ನ ಓದಬೇಕು. ಮತ್ತೆ ಇನ್ನೊಂದು ಸ್ಪರ್ಧಾರ್ಥಿಗಳು ನಾನೊಂದು ಕಿವಿ ಮಾತು ಹೇಳ್ತೀನಿ, ನೀವು ನನ್ನನ್ನು ಯಾರು ಬ್ಲೇಮ್ ಮಾಡ್ಕೊಂಡ್ರು ಪರವಾಗಿಲ್ಲ, ಯಾರು ಏನಂದ್ಕೊಂಡ್ರು ಪರವಾಗಿಲ್ಲ, ಯಾವ ಕೋಚಿಂಗ್ ಸಂಸ್ಥೆಗಳನ್ನ ಏನಂದ್ರೂ ಬೈಕೊಳ್ಳಿ ಪರವಾಗಿಲ್ಲ, ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏನಪ್ಪಾ ಅಂದರೆ ನಿಮ್ಮನ್ನು ನೀವು ನಂಬಿ, ನಿಮ್ಮ ಬೆನ್ನು ತಟ್ಕೊಂಡು ನೀವೇ ಬೆನ್ನು ತಟ್ಕೊಡಿ. ಯಾವ ಮಗನೂ ನಿಮಗೆ ಆಗೋದಿಲ್ಲ, ಓಕೆನಾ. ದೊಡ್ಡ ಪೋಸ್ಟರ್ಗಳು ಹಾಕ್ಕೊಳ್ತಾರೆ, ನನ್ನ ಸಂಸ್ಥೆಯಿಂದ ಆದರೂ ನಿಮ್ಮ ಸಂಸ್ಥೆಯಿಂದ ಆದರೂ ಏನೂ ಇಲ್ಲ. ಅವ್ರು ಯಾರು ಏನು ಹೇಳ್ಕೊಡೋದಿಲ್ಲ. ಏನಂದರೆ ನಿಮಗೆ ಮೋಟಿವೇಟರ್ ನೀವೇ ಆಗಬೇಕು. ನನ್ನ ಬೆನ್ನು ತಟ್ಕೊಂಡು ನಾನು ಬಂದಿದ್ದೀನಿ ಸ್ಪರ್ಧಾರ್ಥಿಗಳ, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನನಗೆ ಯಾರು ಟಿಲ್ ಡೇಟ್ ನಾನು ಯಾರ ಹತ್ರ ಏನಕ್ಕೂ ಹೋಗಲಿಲ್ಲ. ನನ್ನ ಬೆನ್ನು ತಟ್ಕೊಂಡು ನಾನೇ ಬಂದಿದ್ದೀನಿ ಇಲ್ಲಿ ತನಕ. ನನಗೆ ಯಾರು ಮೋಟಿವೇಟರ್ ಅಂದರೆ ನನ್ನ ತಂದೆ ತಾಯಿ ಮೋಟಿವೇಟರ್, ನನ್ನ ಫ್ಯಾಮಿಲಿ ಮೋಟಿವೇಟರ್.
ನೀವು ಧಾರವಾಡದಲ್ಲಿ ಇದ್ದೀರಾ, ಬೆಂಗಳೂರಲ್ಲಿ ಇದ್ದೀರಾ, ಎಲ್ಲೋ ಒಂದು ಕಡೆ ಇದ್ದೀರಾ ಅಂದರೆ ನಿಮ್ಮ ತಂದೆ ತಾಯಿ ಉಪವಾಸ ಇದ್ದು ನಿಮಗೆ ತಿಂಗಳ 5,000 ರಿಂದ 10,000 ರೂಪಾಯಿ ಆಗ್ತಾರೆ ಅಂದರೆ ಅವರು ಬಡ್ಡಿ ತಂದಿಗೆ ನಿಮಗೆ ಕಳಿಸ್ತಿರ್ತಾರೆ, ಅಥವಾ ಎಲ್ಲೋ ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿ ಕಳಿಸ್ತಿರ್ತಾರೆ. ಅವ್ರಿಗೆ ನೀವು ಕೃತಜ್ಞತರಾಗಿರ್ಬೇಕು ಅಂದರೆ ನಿಮ್ಮ ತಂದೆ ತಾಯಿನ ಫಾಲೋ ಮಾಡಿ, ಓಕೆನಾ. ಇಲ್ಲೆಲ್ಲ ಏನೋ ಫೇಕ್ ಮೋಟಿವೇಟರ್ಸ್. ನೀವು ಅಂದ್ಕೊಂಡಿರ್ಬೋದು ನಾನು ಎಲ್ಲರೂ ಶೋಧನೆ ಮಾಡಿದ್ದೀನಿ, ಏನು ಟಾಪ್ ಇನ್ಸ್ಟಿಟ್ಯೂಟ್ಗಳನ್ನ ಶೋಧನೆ ಮಾಡಿದ್ದೀನಿ, ಓಕೆನಾ. ನನ್ನ ಸ್ನೇಹಿತರು ಇದ್ದಾರೆ, ಅದರಲ್ಲಿ ಇನ್ಕ್ಲೂಡ್ ಇದ್ದಾರೆ. ಹಿಂಗೆ ಒಂದು ಎಗನೆಸ್ಟ್ ಆಯಿತು ಸ್ಪರ್ಧಾರ್ಥಿಗಳೇ. ಒಂದು ಹುಡುಗರಿಗೆ ದಾರಿ ತಪ್ಪಿಸುವಾಗ ನಾನು ಕರೆಕ್ಟಾಗಿ ಹೇಳ್ರು, ನೀವು ಆಸ್ ಎ ಲೆಕ್ಚರರ್ಸ್ ಇದ್ದೀರಾ, ಶಿಕ್ಷಕರಿದ್ದೀರಾ, ಸಂಸ್ಥೆಗಳು ಕಟ್ಕೊಂಡು ಮುನ್ನಡೆಸ್ತಾ ಇದ್ದೀರಾ, ಒಂದು ಒಳ್ಳೆಯ ಮಾರ್ಗದರ್ಶನದಲ್ಲಿ ಕಳಿಸಿ ಅಂತ ಹೇಳಿದ್ರೆ ನಿನಗೆಲ್ಲ ಯಾಕೆ ಬೇಕು ಅಂತ ಹೇಳಿರೋ ಎಷ್ಟೋ ನಾನು ಅವ್ರ ಹತ್ರ ಎಗನೆಸ್ಟ್ ಆಗಿದ್ದೀನಿ. ಬಟ್ ನಾನೊಂದು ಹೇಳ್ತೀನಿ, ಇಲ್ಲಿ ಯಾರನ್ನು ಮೋಟಿವೇಟರ್ ತಗೋಬೇಡಿ. ಈವನ್ ನನ್ನನ್ನು ಅಷ್ಟೇ, ಇವನ್ ಉತ್ತಮನ್ನು ಅಷ್ಟೇ, ಸೊಸೈಟಿಯಲ್ಲಿ ಯಾರನ್ನು ಮೋಟಿವೇಟರ್ ಆಗಿ ತೊಗೊಳಕ್ಕೆ ಹೋಗ್ಬೇಡಿ. ನೀನೇ ಮೋಟಿವೇಟರ್ ಆಗಬೇಕು, ನಿನ್ನ ಯಶಸ್ಸಿಗೆ ನೀನೇ ಕಾರಣನಾಗಿರ್ಬೇಕು, ನಿನ್ನ ಏಳಿಗೆಗೆ ನೀನೇ ಶಿಲ್ಪಿ ಆಗಬೇಕು. ನೀನು ಕಲ್ಲಾಗಿರ್ತೀಯ, ನಿನ್ನನ್ನು ನೀನೇ ಉಳಿ ತೊಗೊಂಡು ನೀನೇ ಕೆತ್ತುಕೋಬೇಕು. ಯಾವ ಸಬ್ಜೆಕ್ಟು ಲೂಪ್ ಫಾಲ್ಸ್ ಇದೆ, ಯಾವುದು ನೀನು ಬ್ಯಾಕ್ ಇದೆಯಾ, ಅದನ್ನು ಫಸ್ಟ್ ಆಫ್ ಆಲ್ ತಿಳ್ಕೊಂಡು ಅದನ್ನು ಫೋಕಸ್ ಮಾಡಿ. ಆವಾಗ ಒಂದು ಯಶಸ್ಸನ್ನು ಸಿಗುತ್ತೆ. ಯಾರೆಲ್ಲ ಗ್ರೂಪ್ಸಿಗೆ ಓದ್ತಿದ್ದೀರಾ, ಪದೇ ಹೇಳ್ತಾ ಇದ್ದೀನಿ, ಕಮ್ಯುನಿಕೇಷನ್ ಪೇಪರನ್ನು ನೀವು ಕಂಪಲ್ಸರಿ ಓದಿ. ಕಮ್ಯುನಿಕೇಷನ್ ಅಂದರೆ ಕನ್ನಡ, ಇಂಗ್ಲೀಷು, ಕಂಪ್ಯೂಟರು. ಇದರಲ್ಲಿ ಯಾರು 80 ಸ್ಕೋರ್ ಮಾಡ್ತಾರೆ ಅವರು 100% ನೀವು ಗ್ರೂಪ್ ಸಿ ಜಾಬ್ ಮಾಡ್ತೀರಾ. ಇನ್ನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು, ಸ್ಪೆಸಿಫಿಕ್ ಪೇಪರ್ ಯಾರು ಇರ್ತೀರಾ, ಹಿಸ್ಟ್ರಿ ಇರ್ತೀರಾ, ಜೋಗ್ರಫಿ ಇರ್ತೀರಾ, ಮ್ಯಾಥಮೆಟಿಕ್ಸ್ ಇರ್ತೀರಾ, ಕಾಮರ್ಸ್ ಅಕೌಂಟ್ಸ್ ಇರ್ತೀರಾ, ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ. ಪರ್ಟಿಕ್ಯುಲರ್ ಆ ಸಬ್ಜೆಕ್ಟನ್ನು ಓದಿ. ಯಾಕಂದರೆ ನಿಮಗೆ 800 ಪೋಸ್ಟ್ ಇರೋ ಸಮಥಿಂಗ್ ಇದೆ ಈಗ. ಎಲ್ಲ ಏನು ಸ್ಪೆಷಲೈಸೇಷನ್, ಹಿಸ್ಟ್ರಿ, ಅಕೌಂಟ್ಸ್ ಆಗಿರಬಹುದು, ಕನ್ನಡ ಆಗಿರಬಹುದು, ಪೊಲಿಟಿ ಆಗಿರಬಹುದು, ಬೇರೆ ಏನು ಕ್ಯಾಟಗರಿ ಇರುತ್ತಲ್ಲ, ಅದನ್ನು ಸ್ಪೆಸಿಫಿಕ್ ಪೇಪರ್ಗೆ ತುಂಬ ಹೊತ್ತು ಕೊಡಿ. ಯಾಕಂದರೆ ನಾನು ಇಷ್ಟು ಹೊತ್ತು ಹೇಳ್ತಾ ಇದ್ದೀನಿ ಅಂದರೆ ಪದೇ ಹೇಳ್ತಾ ಇದ್ದೀನಿ, ನೋಟಿಫಿಕೇಷನ್ ಕ್ಷಣಗಣನೆ ಆಗಬಹುದು. ಯಾಕಂದರೆ ರೋಸ್ಟರ್ ರೆಡಿ ಆಗ್ತಾ ಇದೆ. ಈಗೇನು 2 days ಬಿಫೋರು ಗೃಹ ಮಂತ್ರಿಯವರು ಏನಪ್ಪ ಅಂದರೆ ಈಗ 8,176 ಪೋಸ್ಟ್ಗಳೇನು PC ರಿಕ್ರೂಟ್ಮೆಂಟ್ ಇದೆಯಲ್ಲ, ಅದು ಕಾಲಾಗುವ ಎಲ್ಲ ಸಾಧ್ಯತೆಗಳಿವೆ. ಮತ್ತು ಜೊತೆಗೆ ನೀವು ಫಿಸಿಕಲ್ ಫಿಟ್ನೆಸ್ಸನ್ನು ಯಾಕಂದರೆ ರೆಡಿಯಾಗಿ. ನಾಳೆ ಒಂದು ವಿಶೇಷತೆ ಹೇಳ್ತೀನಿ, PCಯಲ್ಲಿ ಸ್ವಲ್ಪ ಒಂದು ಮಾರ್ಪಾಡುಗಳಾಗಿದೆ. ಇವನ್ ಏಜ್ ಆಗಿರಬಹುದು, ಈವನ್ ಎಜುಕೇಷನ್ ಆಗಿರಬಹುದು, ಈವನ್ ಫಿಸಿಕಲ್ ಆಗಿರ್ಬೋದು, ಕೆಲವೊಂದು ಮಾರ್ಪಾಡುಗಳಾಗಿದೆ ಸ್ಪರ್ಧಾರ್ಥಿಗಳೇ. ಅದ್ರ ಬಗ್ಗೆನೂ ಹೇಳ್ತೀನಿ. ದಯವಿಟ್ಟು ನಾನೇನಾದರೂ ತಪ್ಪು ಮಾಡಿದರೆ ಸ್ಪರ್ಧಾರ್ಥಿಗಳಲ್ಲಿ ಕ್ಷಮೆ ಕೋರ್ತಾ ಇದ್ದೀನಿ. ನಿಮಗೆ ನನ್ನ ಸರಿಯಾದ ಮಾರ್ಗದರ್ಶನ ಕೊಡಬೇಕು. ವಿದ್ಯಾರ್ಥಿಗಳಿಗೆ ಎಲ್ಲೂ ಒಂದು ಸ್ವಲ್ಪ ಕೂಡ ಮೋಸ ಆಗಬಾರ್ದು. ಯಾಕಂದರೆ ವಿದ್ಯಾರ್ಥಿಗಳಿಂದ ನಾವಿದ್ದೀವಿ, ಓಕೆನಾ. ನಮ್ಮಿಂದ ವಿದ್ಯಾರ್ಥಿಗಳಲ್ಲ, ಫಸ್ಟ್ ಆಫ್ ಆಲ್ ತಿಳ್ಕೊಬೇಡಿ. ವಿದ್ಯಾರ್ಥಿಗಳು ಕೊಡೋ ಭಿಕ್ಷೆಯಿಂದ ಈಗ ಕೋಚಿಂಗ್ ಸಂಸ್ಥೆಗಳು ನಡೀತಾ ಇದೆ. ಅವರು ವಿದ್ಯಾರ್ಥಿಗಳು ಏನು ಕೊಡ್ತಾರಲ್ವಾ, ಅವರು ಕೊಡೋದ್ರಿಂದ ಇವರು ಐಷಾರಾಮಿ ಜೀವನ ನಡೆಸ್ತಾ ಇದೆ. ಅದು ಮೈಂಡಲ್ಲಿರಲಿ. ಮತ್ತು ಇನ್ನು ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತೀನಿ, ಗುರುವಿನ ಆರಾಧನೆ ಮಾಡಿ, ಬಟ್ ಅತಿಯಾಗಿ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರವ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈತ್ರಿ ಗುರುವೇ ನಮಃ ಅಂತ ಒಂದು ಸ್ಲೋಗನ್ ಇದೆ. ಬಟ್ ಈಗ ಗುರುವೇ ಏನು ಮಹಾ ಅಂತ ಆಗಿದೆ. ನಿಮಗೆ ಗೊತ್ತಾಗುತ್ತೆ ಯಾರು ಸೊಸೈಟಿಯಲ್ಲಿ ಒಳ್ಳೆಯವರಿದ್ದಾರೆ, ಯಾರು ಕೆಟ್ಟವರಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಬಟ್ ಇನ್ನೂ ಯಾರೆಲ್ಲ ಸಿನ್ಸಿಯರಾಗಿ ಸ್ಟಡಿ ಮಾಡಿಲ್ಲ, ಸ್ಟಡಿಯನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ, ನಾಳೆ ವಿಡಿಯೋದಲ್ಲಿ ಮತ್ತೆ ಉತ್ತಮ ಜೊತೆನೇ ಬರ್ತೀನಿ. ಯಾಕಂದರೆ ಪೊಲೀಸ್ ಬಗ್ಗೆ ಅವರು ಸ್ವಲ್ಪ ಮಾಹಿತಿ ಕೊಡ್ತಾರೆ, ಯಾವ ಪುಸ್ತಕಗಳನ್ನು ಓದಬೇಕು ಅಂತ. ಇನ್ನೂ ಯಾರೆಲ್ಲ ಸ್ಟಡಿ ಮಾಡ್ತಾ ಇಲ್ಲ ಅಂದರೆ ಗೆಟ್ ರೆಡಿ ಟು ವಾರ್. ಯಾಕಂದರೆ ಯುದ್ಧಕ್ಕೆ ರೆಡಿಯಾಗಿ. ಯಾಕಂದರೆ ಈಗಾಗಲೇ 2 ಮಹಾಯುದ್ಧ ನಡೆದುಬಿಟ್ಟಿದೆ. ಈಗ ನೀವು ಇಷ್ಟು ದಿನ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದೆ. ಏನೋ 3ನೇ ವರ್ಲ್ಡ್ ವಾರ್ ಆಗುವ ಸಾಧ್ಯತೆ ಇದೆ. ಏನು ಸ್ಪರ್ಧಾತ್ಮಕ ಲೋಕದಲ್ಲಿ ವರ್ಲ್ಡ್ ವಾರ್ ಹೇಳ್ತಾ ಇರೋದು. ಇದರಲ್ಲಿ ಯಾರು ಬಲಿಷ್ಠರ ಇರ್ತಾರೆ ಅದು ಊಹೆ ಮಾಡೋಕ್ಕಾಗೋದಿಲ್ಲ. ಯಾರ್ಯಾರು ಶಸ್ತ್ರಾಸ್ತ್ರಗಳನ್ನು ತಯಾರಿ ಮಾಡಿ ಇಟ್ಕೊಂಡಿದ್ದಾರೋ ಅದನ್ನು ನಿಮಗೆ ಗೊತ್ತಾಗುತ್ತೆ. ಯಾರು ಬಲಿಷ್ಠರಂತ ನೀವೇ ನಿರ್ಧಾರ ಮಾಡಬೇಕು. ಆ ಕಾರಣದಿಂದ ಎಲ್ಲರೂ ಗೆಟ್ ರೆಡಿ ಟು ವಾರ್ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ಪರ್ಧಾರ್ಥಿಗಳೇ.